ಪೈಗಂಬರ್ ದಿನಾಚರಣೆ ಮುಸ್ಲಿಂ ಯುವಕರಿಂದ ರಕ್ತದಾನ. ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಮುಸ್ಲಿಂ ಯುವಕರಿಂದ ರಕ್ತದಾನ. ಮಾನ್ವಿ ಪಟ್ಟಣದ ಟಿಪ್ಪು ಸುಲ್ತಾನ್ ಸರ್ಕಲ್ ಬಳಿ ರಕ್ತದಾನ ಶಿಬಿರ. ಮಾನ್ವಿ ಮುಸ್ಲಿಂ ನೌ ಜವಾನ್ ಕಮಿಟಿಯಿಂದ ಕಾರ್ಯಕ್ರಮ ಆಯೋಜನೆ. ಈ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ಭಾಗಿ. ರಕ್ತದಾನ ಮಾಡಲು ಮುಗಿಬಿದ್ದ ನೂರಾರು ಯುವಕರು. ಹಾಸಿಮ್ ಖುರೇಶಿ, ಆದಮ್ ಬೇಗ್, ರೆಹಮತ್ ಹಲವಾರು ಯುವಕರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆ. ಮೊಹಮ್ಮದ್ ಪೈಗಂಬರ್ 1500 ವರ್ಷದ ದಿನಾಚರಣೆ ನಿಮಿತ್ತ ಮಾನ್ವಿ ಪಟ್ಟಣದ ಟಿಪ್ಪು ಸುಲ್ತಾನ್ ಸರ್ಕಲ್ ಬಳಿ ಮುಸ್ಲಿಂ ಸಮಾಜದ ಯುವಕರು ರಕ್ತದಾನ ಮಾಡುವ ಮೂಲಕ ಆಚರಿಸಲಾಯಿತು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ನೌ ಜವಾನ್ ಯುವಕರಾದ ಹಾಸಿಮ್ ಖುರೇಶಿ ಮತ್ತು ರೆಹಮತ್ ನೇತೃತ್ವದ ತಂಡದಿಂದ ಮೊಹಮ್ಮದ್ ಪೈಗಂಬರ್ ರವರ ವಿಚಾರವನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳುವ ಜೊತೆಗೆ ರಕ್ತದಾನ ಶಿಬಿರ ಹಮ್ಮಿಕೊಂಡು ಮಾದರಿ ಕಾರ್ಯಕ್ರಮ ಮಾಡಿದ್ದಾರೆಂದು ಗಣ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದರು. ವರದಿ ಎಂಟಿ ಕೌಸ್, ಮಾನ್ವಿ. आज का दिन सारी इंसानियत के लिए एक मिसाल बनकर इस दुनिया में अल्लाह तआला ने हमारे पैगंबर मोहम्मद मुस्तफ़ा सल्लल्लाहु अलैहि वसल्लम को इस दुनिया में रहमतुल आलमीन बनाकर भेजा। उन्हीं की रहमतों से आज दुनिया में इस्लाम का डंका बजा और सारी दुनिया में इस्लाम का बोलबाला हुआ। और आज इस मौके पर नौजवान कमेटी ने जो खून के अतिया का जलसा मना रहे हैं, जिस जलसे में तशरीफ फरमा तमाम उलमाए कराम और जनाब यहाँ तालुका के हेल्थ ऑफिसर जनाब शहबसप्पा साहब और इस मानवी के कई मशहूर मारूफ हस्तियां यहाँ पर आए हुए हैं। उसी तरह से स्टेज पर तशरीफ फरमा साजिद कुरैशी साहब और आदम साहब और जनाब जागीरदार साहब और जनाब साहब और यहाँ पर जमा हुए तमाम नौजवान कमेटी के मेंबरान, मैं उन सबसे तहे दिल से उनका शुक्रिया अदा करता हूँ, क्योंकि ऐसे प्रोग्राम करने से लोगों में एक जज्बा पैदा होता। आने वाले दिनों में नौजवान कमेटी ये एक ऐसा प्रोग्राम है, हर जगह तुम जो भी तहे दिल से जो भी काम करते हैं वो काम का बहुत बड़ा अजर मिलता है। और दूसरी चीज खून का अतिया है, बहुत ही इम्पोर्टेंट अतिया है, ये मुकद्दस अतिया है, क्योंकि ऐसे अतिया देने के लिए लोग आगे नहीं बढ़ते। लेकिन अब डॉक्टर साहब ने आपको तफसील से बताया है, खून का अतिया देना हमारे सेहत के लिए भी अच्छा है, सामने वालों की जरूरत को पूरा करने का एक बहुत ही सुनहरा मौका मिलता है। इसी तरह से मैं ज्यादा टाइम लिए बगैर, क्योंकि डॉक्टर साहब और उनका स्टाफ यहाँ बैठा हुआ है और खून का अतिया देने के लिए तमाम लोग यहाँ बैठे हुए हैं, इसको मद्देनजर रखते हुए मैं ज्यादा टाइम लिए बगैर आप जितने भी लोग यहाँ आए हैं सबका शुक्रिया अदा करते हुए और ये प्रोग्राम को खून के अतिया का प्रोग्राम को जल्द से जल्द चालू करने की मैं आप लोगों से गुजारिश करते हुए अपनी जगह ले लेता हूँ। वाक़िदाना अल्हम्दुलिल्लाह। ಮನುಷ್ಯನ ಜೀವನದಲ್ಲಿ ಅತ್ಯಂತ ನಿಸ್ವಾರ್ಥ ಒಂದು ಕೆಲಸ ಅಂತ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಯಾವುದೇ ಬೆನಿಫಿಟ್ ರಕ್ತದಾನ ಮಾಡೋವರಿಗೆ ಆಗ್ಬೋದನ್ನೋದು ಎಲ್ಲೂ ಪ್ರೂವ್ ಆಗಿಲ್ಲ. ಏನೇ ಉಪಯೋಗ ಆಗೋದಿಲ್ಲ ರಕ್ತ ಪಡೆಯುವವರಿಗೆ ಜಾಸ್ತಿ. ಅಂಥದ್ರಲ್ಲಿ ಯಾವುದನ್ನ ನಮಗೆ ಅದರಿಂದ ಉಪಯೋಗ ಆಗುತ್ತೋ ಇಲ್ಲೋ ಅಂತ ಯೋಚಿಸಿದೇನೆ ಮಾಡೋ ಈ ದಾನ ಅತ್ಯಂತ ಶ್ರೇಷ್ಠವಾಗಿದೆ ಅಂತ ನಾವು ಹೇಳ್ಬೋದು. ರೋಗಿಗಳು ಒಂದು ಪ್ಯಾಕೆಟ್ ಬ್ಲಡ್ ಸಲುವಾಗಿ ಊರು ಅಲಿಬೇಕಾದ ಪರಿಸ್ಥಿತಿಗಳು ಬರುತ್ತೆ. ಅಷ್ಟಾದರೂ ಸಿಗದೇ ಇರೋ ಕೆಲವೊಂದು ಸಮಯವಿರುತ್ತೆ.
ರಕ್ತದಾನ ಕೊಡೋದಕ್ಕಿಂತ ಒಂದು ಕೊಟ್ಟ ಮೇಲೆ ಅದನ್ನು ರಿಸರ್ವ್ ಮಾಡಿ ಅದನ್ನು ಉಳಿಸ್ಕೊಳ್ಳೋದು ಒಂದು ದೊಡ್ಡ ಕೆಲಸ. ಇದು ಅದನ್ನು ವಿವರಿಸ್ತಾರೆ. ಎಷ್ಟೊಂದು ಪ್ಯಾಕೆಟ್ ಕೊಟ್ಟ ಮೇಲೇನೂ ವೇಸ್ಟ್ ಆಗೋ ಚಾನ್ಸ್ ಇರುತ್ತೆ. ಅದರಿಂದಾಗಿ ಅದು ಯಾವಾಗಲೂ ನಡೀತಾನೇ ಇರಬೇಕಾದ ಕೆಲಸ. ಒಂದ್ಸಲ ಕೊಟ್ಟ ಮೇಲೆ ಅದು ಅಲ್ಲೇ ಇರುತ್ತೆ, ಎಷ್ಟು ತಿಂಗಳಂಗಟ್ಟಲೆ ಯೂಸ್ ಮಾಡ್ಬೋದು. ಆ ಥರ ವ್ಯವಸ್ಥೆ ಇದುವರೆಗೂ ಇಲ್ಲ, ನಮ್ಮಲ್ಲಿ ಲಭ್ಯ ಇಲ್ಲ. ಯಾಕಂದರೆ ಅದು ನಮ್ಮ ರಕ್ತದ ಒಂದು ಲಿಮಿಟೆಡ್ ಟೈಮ್ ಇರುತ್ತೆ. ಎಷ್ಟಾದರೂ 120 ದಿನಕ್ಕೆ ಇರೋ ರಕ್ತ ಸತ್ತೋಗ್ಬಿಡುತ್ತೆ. ಅದು ಹೊಸದಾಗಿ ಆಗಲೇಬೇಕು. ಅದನ್ನು ಶೇಖರಿಸೋದು ಒಂದು ದೊಡ್ಡ ಕೆಲಸನೇ. ಹಂಗಾಗಿ ಇದು ಆದಷ್ಟು ಮತ್ತೆ ಮತ್ತೆ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಆಯೋಜನೆಯಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸೋದು ಒಂದು ಒಳ್ಳೆಯ ಕೆಲಸನೇ ನಮ್ಮ ಸಮಾಜಕ್ಕೆ. ನಮ್ಮ ಪ್ರವಾದಿಗಳು ಹೇಳಿದಾಗೆ ಸಮಾಜಕ್ಕೆ ಕೊಡೋ ನಮ್ಮ ಅಂತರಾಳವನ್ನು ಶುದ್ಧ ಮಾಡಿಕೊಳ್ಳೋದ್ರ ಜೊತೆಗೆ ನಮ್ಮ ಸಮಾಜಕ್ಕೆ ನಾವೇನು ಕೊಡುಗೆ ಕೊಡ್ತೇವೆ ಅದು ಒಂದು ದೊಡ್ಡ ನಿಸ್ವಾರ್ಥ ಕೆಲಸ. ಹಾಗೂ ನಮಗೆ ಅವರಿಂದ ಬಂದಿರೋ ಒಂದು ಬೋಧನೆ ಅಂತ ಹೇಳ್ಬೋದು. ಆದ್ದರಿಂದ ಇವತ್ತು ಆಯೋಜಿಸಿರುವ ನಮ್ಮ ಕಮಿಟಿಯಿಂದ ಆಯೋಜಿಸಿರುವ ರಕ್ತದಾನ ಶಿಬಿರಕ್ಕೆ ನನ್ನ ಶುಭ ಕೋರಿ ನನ್ನ ಮಾತನಾಡುತ್ತೇನೆ. ಕೂಡ ಆಮೇಲೆ ವೇದಿಕೆ ಮೇಲೆ ಕುಳಿತಿರುವಂಥ ಎಲ್ಲ ಗುರುಗಳಿಗೆ, ಮಾನ್ವಿ ತಾಲೂಕಿನ ಎಲ್ಲ ಹಿರಿಯ ಮುಖಂಡರಿಗೆ ಮತ್ತು ಈ ಮುಸ್ಲಿಂ ನವಜವಾನ್ ಕಮಿಟಿಯ ಎಲ್ಲ ಸದಸ್ಯರು, ಯಾಕಂದರೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮೇನ್ ಕೇಂದ್ರ ಬಿಂದುವರು ಅವರು. ಸರ್, ಈ ಥರ ಒಂದು ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಹಮ್ಮಿಕೊಳ್ಬೇಕಂತ ಮಾಡಿದ್ದೀವಿ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ಯಾಕಂದರೆ ಇಂಥ ಒಂದು ಕಾರ್ಯಕ್ರಮಗಳು ಮತ್ತೆ ಮತ್ತೆ ಆಗ್ತಾ ಇರಬೇಕು. ಯಾಕಂದರೆ ಈ ಬ್ಲಡ್ ಅನ್ನೋದು, ರಕ್ತ ಅನ್ನೋದೇನಿದೆ, ಅದು ಎಷ್ಟೇ ದುಡ್ಡು ಕೊಟ್ಟರು ಕೂಡ ಸಿಗದೇ ಇರೋಂಥ ವಸ್ತು. ನಾವು ಏನು ದಾನ ಮಾಡಿದ್ರು ಮಾಡ್ಬೋದು, ಆದರೆ ನಮ್ಮಲ್ಲಿ ಈಗ ರಕ್ತದಾನ ಮಾಡಿದಾಗ ಅದೊಂದು ಸಂತೃಪ್ತಿ ಭಾವನೆ ಬರುತ್ತಲ್ಲ, ಅದು ಏನು ಬೇರೆ ಏನು ಕೊಟ್ಟರು ಕೂಡ ಸಿಗಲ್ಲ ಅನ್ನೋದೊಂದು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿ ಈಗ ಭಾಳಷ್ಟು ಕಡೆ ಈಗ ಬ್ಲಡ್ ಭಾಳಷ್ಟು ಇಬ್ಬರಿಗೂ ಲಾಭ ಇದೆ, ಕೊಡೋರಿಗೂ ಲಾಭ ಇದೆ, ತಗೊಳ್ಳೋರಿಗೂ ಕೂಡ ಲಾಭ ಇದೆ. ಮೊದಲು ಕೊಡೋರಿಗೆ ಏನು ಲಾಭ ಇದೆ ಅಂತ ಹೇಳ್ತೀನಿ. ಕೊಡೋರಿಗೆ ಈಗ ನಿಮ್ಮ ಹಾರ್ಟು ಭಾಳ ಚೆನ್ನಾಗಿ ಮುಂದೆ ಕೆಲಸ ಮಾಡಬೇಕು ಅಂತಂದಾಗ ಈ ಬ್ಲಡ್ ಅವಾಗವಾಗ ಕೊಡ್ತಾ ಇದ್ದರೆ ನಿಮ್ಮ ಹಾರ್ಟ್ ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅದೇ ರೀತಿಯಾಗಿ ಲಿವರ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಪ್ರತಿಯೊಂದು ನಮ್ಮ ಬಾಡಿಯಲ್ಲಿರೋ ಅಂಗಾಂಗಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದರೆ ಅವಾಗವಾಗ ಬ್ಲಡ್ ಡೊನೇಷನ್ ಮಾಡೋದ್ರಿಂದ ಚೆನ್ನಾಗಿ ಕೆಲಸ ಆಗುತ್ತೆ. ಅದೇ ರೀತಿಯಾಗಿ ಈಗ ನಿಮಗೆ ಕೊಡೋರಿಗೆ ಏನಪ್ಪ ಅಂತಂತಂದರೆ, ಈಗ ನಾವು ಭಾಳಷ್ಟು ಇವತ್ತಿನ ದಿವಸ ಸರಿಯಾಗಿ ಓಡಾಡ್ತಾ ಇಲ್ಲ, ಏನಿಲ್ಲ, ಬೊಜ್ಜು ಎಲ್ಲ ಮೈಯಲ್ಲಿ ಭಾಳ ಇದೆ. ಸೊ ಈ ಒಂದು ಬ್ಲಡ್ ಡೊನೇಷನ್ ಮಾಡೋದ್ರಿಂದ ಒಬೆಸಿಟಿ ಕೂಡ ಕಡಿಮೆ ಆಗುವಂಥ ಚಾನ್ಸಸ್ ಭಾಳ ಇದೆ. ಸೊ ಅದೇ ರೀತಿ ಇವತ್ತಿನ ದಿವಸ ನಾವು ಕೊಡುವವರಿಗೆ, ಈಗ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಇವತ್ತಿನ ದಿವಸ ಥೆಲಸೀಮಿಯಾ ಅಂತ ಸಣ್ಣ ಒಂದು ದೊಡ್ಡ ಕಾಯಿಲೆಯಿಂದ ಬಳಲ್ತಿದ್ದಾರೆ. ಅವರಿಗೆ ಪ್ರತಿ ತಿಂಗಳು ಕೂಡ ರಕ್ತ ಬೇಕಾಗ್ತದೆ. ಆ ಒಂದು ಪ್ರತಿ ತಿಂಗಳ ರಕ್ತ ಬೇಕಾದಾಗ ಅವರು ನಾವು ದುಡ್ಡು ಕೊಟ್ಟರೆ ಏನು ಸಿಗಲ್ಲ. ಬಟ್ ಅದೇ ಈ ಥರ ತಾನು ಜೀವನ ಕ್ರಮದಲ್ಲಿ ಬದುಕಿರುವಂತಹ ರೀತಿಯನ್ನ ಮಾದರಿಯಾಗಿ ತೋರಿಸಿಕೊಟ್ಟಿರ್ತಕ್ಕಂಥ ನಮ್ಮ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರವನ್ನ ನಮ್ಮ ಮುಸ್ಲಿಂ ಕಮಿಟಿ ಇವತ್ತು ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು ಬಹಳ ಅದ್ಭುತವಾದಂತಹ ವಿಶೇಷ ಸಾಧನೆ. ಕಾರ್ಯಕ್ರಮ ಬಹಳ ಜನ ಮಾಡ್ತಾರೆ, ಕಾರ್ಯಕ್ರಮ ತುಂಬಾ ಜನ ಮಾಡ್ತಾರೆ, ಆದರೆ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಬಹಳ ಒತ್ತು ಕೊಡ್ತಾರೆ. ಅದೇ ವಿಶೇಷತೆ. ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರು, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಗಫೂರ್ ಸಾಬ್ ಅವರು ಮತ್ತು ಆಲಂಬೇಗಣ್ಣನವರು, ಹಾಗೆ ಆಸಿಫ್ ಡಾಕ್ಟರ್ ಸರ್ ಅವರು, ಹಾಗೆ ಮೌಲಾನಾಗಳು, ಹಾಗೆ ಮಹಬೂಬ್ ಕುರೇಶಿ ಸರ್ ಅವರು, ಹಾಗೆ ನಮ್ಮ ಡಾಕ್ಟರ್ ಆಗಿರ್ತಕ್ಕಂಥ ಶರಣಬಸವ ಸರ್ ಅವರು, ಹಾಗೆ ವಿಶೇಷವಾಗಿ ಜಾಗೃತ್ ಸರ್ ಅವರು, ಇನ್ನು ವಿನೂತನವಾಗಿ ವಿಶೇಷವಾಗಿ जनाब रहमत अली साहब और इसी तरह उनके नौजवान साथियों ने इसके अंदर जो चीज़ मद्देनज़र है वो ये है कि खिदमत खल्क़ हमारे से कुछ इस तरह के काम हमारे से हो जाए। वैसे तो बहुत सारे लोग अलग अलग मुख्तलिफ मौक़े पर लोगों की इमदाद करते हैं, उसका ताउन करते हैं, उनका साथ देते हैं, उनकी ज़रूरतों का ख्याल करते हुए और उनकी हमदर्दी का ख्याल करते हुए कुछ ज़रूर ताउन करते हैं, कभी अपने पैसों के ज़रिए से हो या अपने राशन किट वगैरह के ज़रिए से हो। इस तरह मुख्तलिफ़ चीज़ों से उनका ताउन किया जाता है। लेकिन आज का ये जो प्रोग्राम मुनाक़िद किया गया है उसके अंदर ख़ास तौर पर अपनी जान से कुछ हदीयतन
लोगों का ताउन करने के लिए जो चीज़ उन्होंने निकाली है, जो चीज़ उन्होंने मुकदम रखी है, वो इंसान का खून है कि उसके ज़रिए से जो ज़रूरतमंद है, जो ऐसे लोग हैं जिनको खून की ज़रूरत होती है, वो अपने पैसों के ज़रिए से उसे हासिल नहीं कर सकते, या कभी ऐसी मुश्किलात आ जाती है कि उन्हें बार बार खून लेने और देने की ज़रूरत पड़ती है, तो ऐसे जो नौजवान होते हैं जो अपने जानिब से खून का अतिया पेश करते हैं, तो इन्हीं खून के ज़रिए से उनका ताउन किया जाता है, उनकी मदद की जाती है। तो उन्होंने इस तरह का एक प्रोग्राम मुनाकिद किया गया है, उस पर हम उनको मुबारकबादी भी पेश करते हैं, जज़ाक भी कहते हैं कि अल्लाह रब्बुल इज़्ज़त आप तमाम लोगों की खिदमत को कबूल फरमाएँ और हर किस्म के ताउन को अल्लाह रब्बुल इज़्ज़त आपके कबूल फरमाएँ और इसी तरह की खिदमत खल्क़ के काम करने के अल्लाह रब्बुल इज़्ज़त सबको तौफीक अता फरमाएँ। अस्सलामु अलैकुम व रहमतुल्लाहि व बरकातहू।